ಆನೇಕಲ್ ಅತ್ತಿಬೆಲೆ ಹೋಬಳಿ ಆನೇಕಲ್ ತಾಲೂಕು ಯಡನಹಳ್ಳಿಯಿಂದ ಬರ್ತೀನಿ. ಹೇಗೆ ಪರಿಚಯ ಸರ್ ಕ್ಲಾಸಸ್ ನಿಮಗೆ? ಸರ್ ನನ್ಗೇನ್ ಪರಿಚಯ ಇಲ್ಲ. ಮಿಸ್ಸಸ್ ಯೂಟ್ಯೂಬ್ ಅಲ್ಲಿ ನೋಡಿದ್ರು. ಅವ್ರು ನೋಡ್ಬಿಟ್ಟು ಕ್ಲಾಸ್ಗೆ ಹೋಗು ಅಂತ ಟಾರ್ಚರ್ ಕೊಟ್ರು. ಆದ್ರೆ ನನ್ಗಿಷ್ಟ ಇಲ್ಲ, ಎಲ್ಲ ಗುರುಗಳೆಲ್ಲ ಯಾಮರ್ಸೋದೆ, ಮೋಸ ಮಾಡಿದೆ, ದುಡ್ಡು ಮಾಡೋರೆ, ನಾನು ಹೋಗಲ್ಲ ಅಂತ. ಆಮೇಲೆ ಸರಿ ಒಂದ್ಸಾರಿ ಹೋಗು, ಆಮೇಲೆ ನಿನ್ಗೇನ್ ಅನಿಸ್ತೈತೋ ಆಮೇಲೆ ನೀನ್ ಡಿಸಿಷನ್ ತಕೋ ಅಂತಂದ್ರು. ಆಮೇಲೆ ಅವರು ಹೆಂಗಸರು ಪೋಸ್ಟ್ಗೋಸ್ಕರ ಬಂದಿದ್ ನಾನು. 2ನೇ ಟೈಮ್ ಸರ್ ಇದು ಬಂದಿರೋದು. ಫಸ್ಟ್ ಟೈಮ್ ಬಂದೆ, ನನಗ ಒಂದ್ ಸಮಾಧಾನ ಆಯ್ತು. 2ನೇ ಟೈಮ್ ಹೋದ್ರೇನೋ ಸ್ವಲ್ಪ ವಿದ್ಯೆ ಕಲಿಬಹುದು ಇಲ್ಲಿ, ಮುಂದೆ ನಮ್ ಫ್ಯೂಚರ್ಗೆ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಬಂದೆ. ಬಂದ್ಮೇಲೆ ಗುರುಗಳು ಹೇಳ್ಕೊಡೋದು ಒಂದು ಕಲಿಬೇಕು ಅನ್ನೋದು ತುಂಬಾ ಐತೆ. ಕಲ್ತ್ರೆ ನಮ್ಗೆ ಅನುಕೂಲ, ನಮ್ಮ ಮಕ್ಕಳಕ ಮುಂದೆ ಭವಿಷ್ಯಕ್ಕೆ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಬಂದೆ. ಇದು 2ನೇ ಟೈಮ್ ಸರ್ ಬಂದಿರೋದು. ಸೊ 2 ಟೈಮ್ ಅಟೆಂಡ್ ಮಾಡಿದ್ದೀರಾ. ಸೊ ಲಾಸ್ಟ್ ಕ್ಲಾಸ್ ಈ ಕ್ಲಾಸ್ 2 ಒಂದೇ ತರ ಐತೆ ನಿಮ್ಗೆ? ಇಲ್ಲ ಸರ್, ಡಿಫ್ರೆಂಟ್ ಆಗೈತೆ. ಟಾಪಿಕ್ಸ್ ಎಲ್ಲ ಡಿಫ್ರೆಂಟ್ ಐತೆ. ಕಲಿಬೇಕು ಅನ್ನೋದು ನಾವು ಸ್ಕೂಲಾಗ ಕಲಿಯೋದ್ರಕ ಇಲ್ಲಿ ಕಲಿಯೋದ್ರಕ ತುಂಬಾ ಐತೆ ಸರ್. ಇದು ಕಲ್ತ್ರೆ ಒಳ್ಳೇದು, ನಮ್ಗೆ ಅನುಕೂಲ, ಮುಂದೆ ನಮ್ ಫ್ಯೂಚರ್ಗೆಲ್ಲ ಅನುಕೂಲ ಆಗ್ತೈತೆ, ಮಕ್ಕಳ ಭವಿಷ್ಯಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತೈತೆ, ದುಡ್ಡು ಮಾಡ್ಬೋದು, ಟ್ಯಾಲೆಂಟ್ ಬರ್ತೈತೆ. ಇವಾಗ ಸುಮಾರು ಒಂದು 30,000 ಸಂಪಾದನೆ ಮಾಡ್ತಾ ಇದ್ದೆ. ಒಂದೇ ತಿಂಗಳಲ್ಲಿ 50,000 ಮಾಡೋಷ್ಟು ಧೈರ್ಯ ಬಂತು, ಮಾಡಿದ್ದೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ನಾನು ಫಸ್ಟ್ ಇದು ಪರಿಚಯ ಆಗಿತ್ತು ಯೂಟ್ಯೂಬ್ 2024ರಲ್ಲಿ. ಬಟ್ ಫಸ್ಟ್ ಅಟೆಂಡ್ ಮಾಡಿರೋದು ಇದೆ. 1 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಬಟ್ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಆಪರೇಷನ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ನಾನು ಒಂದು 5 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದೆ. ಸಾಲನೂ ಇತ್ತು, ಅದನ್ನು ಒಂದು ಹೆಚ್ಚು ಕಮ್ಮಿ 1 ಲಕ್ಷ ತನಕ ತೀರ್ಸಿದೀನಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಮನೆಗೆ ಒಡವೆ ಅದನ್ನೆಲ್ಲ ಒಂದ್ ಸ್ವಲ್ಪ ಒಡವೆ ಎಲ್ಲ ಇಟ್ಟಿದ್ದೆ, ಅದನ್ನೆಲ್ಲ ಬಿಡಿಸಿದೀನಿ. ಈಗ ಮುಂದೆ ಜಾಬ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದೀನಿ. ಕ್ಲಾಸ್ ತುಂಬಾ ಯೂಸ್ ಆಗಿದೆ ಸರ್. 100% ಯೂಸ್ ಆಗಿದೆ. ಬಂದು ಎಲ್ಲಾರು ನೋಡಿ ಕಲಿಬೇಕಂತ ನನ್ನ ಒಂದು ಪ್ರಾರ್ಥನೆ. ಓಕೆ ಸರ್, ಬೆಳಗಿನ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ, ಯಾವ ಟಾಪಿಕ್ ತುಂಬಾ ಇಷ್ಟ ಆಯ್ತು ನಿಮಗೆ? ಟ್ರಾಫಿಕ್ ಸಾರ್ ಹೇಳೋದ್ರಲ್ಲಿ ಎಲ್ಲ ಇದೆ, ಅದ್ರಲ್ಲಿ ಅರ್ಥ ಇದೆ. ಅದ್ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡ್ಕೊಂಡು ಹೋಗ್ಬೇಕು. ಫಿನಾನ್ಷಿಯಲ್ ನಿಮ್ಗೆ ಹೆಲ್ಪ್ ಆಗುತ್ತೆ ಕ್ಲಾಸಸ್ ಎಲ್ಲ? 100% ಹೆಲ್ಪ್ ಆಗುತ್ತೆ. ಸೊ ರಿಯಲ್ ಎಕ್ಸ್ಪೀರಿಯನ್ಸ್ ಏನಾದ್ರು ಸರ್ ನಿಮಗೆ? ರಿಯಲಿ ನಾನು ಈಗ ಜಸ್ಟ್ ಬೆಳಿಗ್ಗೆ ಬರ್ಬೇಕಾದ್ರೆ ನಾನು 1/4 ಗಂಟೆ ಲೇಟ್ ಆಗಿಬಿಟ್ಟೆ. ಅಟ್ಲೀಸ್ಟ್ ನಾನು 8:15 ಅಷ್ಟೊಳಗೆ ರೀಚ್ ಆಗ್ಬೇಕಂತ ನಾನು ಪ್ರೇಯರ್ ಮಾಡ್ಕೊಂಡ್ ಬಂದೆ. ಬಟ್ 8:15 ಇಲ್ಲಿ ಬಂದಿದೆ. ಸೊ ಹೆಲ್ಪ್ ಆಗಿದೆ ಕ್ಲಾಸ್? 100% ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.